ಕ್ವಾಡಿ ಗ್ವಾಪುರ ಮುರಿದು ಬಿದ್ದಾವ ಛತ್ರ ಚಾಮರ ಬೋಳು ಬೊಕ್ಕಸ ಬಾಳು ತತ್ತರ ಆಳು ಮಂದಿಯ ಕೊಳ್ಳು ಅಬ್ಬರ ನೀತಿಯ ಸತ್ತುವಾದ ನೆಲದಿ ಒಂದದ ಅರಮನೆಯೇ ನೀತಿಯ ಸತ್ತುವಾದ ನೆಲದಿ ಒಂದದ ಅರಮನೆ ಪ್ರೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆಯೇ ಪ್ರೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆ ಅರಿವಿನ ಕಣ್ಣ ಮೊರೆಯೇ ಹರಿದ ಕುರುಡು ಅರಮನೆ ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಬಿರುಕು ಬಿಟ್ಟಾವ ಕ್ವಾಡಿ ಗ್ವಾಪುರ ಕ್ವಾಡಿ ಗ್ವಾಪುರ ಮುರಿದು ಬಿದ್ದಾವ ಛತ್ರ ಚಾಮರ ಛತ್ರ ಚಾಮರ ತಿರುಗಿ ಬಂದದ ಧರೆಗೆ ದ್ವಾಪರ ತಿರುಗು ಕಾಲದ ತೇರಿನ ಥರ ದೊರೆಗಳಾಟಕ್ಕೆ ವರಸೆ ಸಾವಿರ ನೂರು ದೊರೆಗಳು ಯಾರು ಜನಪರ ಹಸಿದಾಗ ನುಂಗೀತೆ ಹಸಿ ಸುಳ್ಳೆ ಸತ್ಯವಾ ಬದುಕಲ್ಲಿ ಬೆರೆತಿಹುದು ಭ್ರಮೆಯಾಗ ವಾಸ್ತವ ಅಧಿಕಾರ ಅಭಿಮಾನ ಅತಿಯಾಸೆ ಹುತ್ತದಾಗ ಗತಿಸುತ್ತಾಗತ ಕಾಲ ಕಥೆಯಾಗಿದೆ ಕಾಲದ ಉರುಳ ಕೊರಳಿಗೆ ಬಿಗಿದು ರೂಸಿದ ಅರಮನೆ ತಾಳವ ಹೊಸೆದು ನಾಳಿನ ದೆಸೆಯೇ ಮಾಸಿದ ಅರಮನೆ ಬೆಳ್ಳಾನ ತಲೆಯ ಬಾಗಿದ ಡೂಗು ಬೆನ್ನಿನ ಅರಮನೆ ಸುಳ್ಳೆ ತಳುಕು ತೋರಿ ಬೀಗೋ ಪೊಳ್ಳಿನ ಅರಮನೆ ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಸ್ವಾಮಿ, ಕರಾರು ನನ್ನ ಮತ್ತೆ ಕಂಪ್ನಿ ಗೌರ್ಮೆಂಟ್ ಮಧ್ಯ ಅಲ್ವೇ ಆಗೋದು. ನೀವು ನೋಡಿದ್ರೆ ನನ್ನ ಮತ್ತೆ ನಿಮ್ಮ ಮಧ್ಯ ಅಂತಿದ್ರಿ. ಕಂಪ್ನಿ ಮತ್ತು ನಿಮ್ಮ ನಡುವೆ ಕರಾರು ಆಗೇ ಆಗುತ್ತೆ ಜಗದಪ್ಪನವ್ರೆ. ಅದರಿಂದ ನಿಮ್ಮ ಕೆಲಸನೂ ಆಗುತ್ತೆ, ಶ್ಯೂರ್. ಆದರೆ ಏನು ಸ್ವಾಮಿ ಆದರೆ? ನೀನು ಬಾಲಪ್ಪನ ಸೋಲಿಸಿದ್ರೆ ಅವನಿಂದ ನಿಮಗೆ ಕಪ್ಪ ಸಿಕ್ಕೇ ಸಿಗುತ್ತೆ. ಆದರೆ ನನಗೇನು ಸಿಗಲ್ಲ. ಯಾಕೆ ಸ್ವಾಮಿ? ಕಂಪ್ನಿ ಕರಾರಂಗೆ ದುಡ್ಡು ಕಾಸು ಬಂಗಾರ ಬೆಳ್ಳಿ ಎಲ್ಲ ಕೊಡ್ತೀವಲ್ಲ, ಅದ್ರಾಗೇನಾರ ಮೊದಲೇ ನಿಮಗೆ ಪಾಲು ಬೇಕಾ? ಕರಾರ ಕಾಸನ್ನು ಎಷ್ಟು ಕಮ್ಮಿ ಮಾಡಿಸ್ತಿರೋ ಅಷ್ಟು ನೀವು ಇಟ್ಕೊಳ್ಳಿ ಸ್ವಾಮಿ. ಕಾಸು ಯಾರಿಗೆ ಬೇಕು ಜಗದಪ್ಪನವರೇ? ಐ ನೀಡ್ ಪವರ್. ಪಟ್ಟ ಬೇಕು, ಪಟ್ಟ. ಯಾವ ಪಟ್ಟ ಸ್ವಾಮಿ? ಮನ್ರಾಜ್ ಸಾಹೇಬರು ಹಳೆ ಸಾಹೇಬ್ರುಗಳಂಗಿಲ್ಲ, ತುಂಬ ಒಳ್ಳೆ ಮನುಷ್ಯ. ಅವ್ರ ಸಿಟ್ಟೇನೇ ಇದ್ರು ಪಾಳೆಗಾರರ ಮೇಲೆ ಮತ್ತು ಜಮೀನ್ದಾರರ ಮೇಲೆ. ಸಾಹುಕಾರರನ್ನು ಸೋಲಿಸಿ ಸಂಪತ್ತು ವಶ ಮಾಡಿಕೊಂಡು ಅಲ್ಪ ಸ್ವಲ್ಪ ಕಂಪನಿಗಳಿಗೆ ಕೊಟ್ಟು ಉಳಿದಿದ್ದನ್ನು ಬಡವರಿಗೆ ಹಂಚ್ತಾರೆ ಈ ಸಾಹೇಬರು. ನಾನಿಷ್ಟೆಲ್ಲ ಕಷ್ಟಪಟ್ಟು ಆ ಬಾಲಪ್ಪನ ಮೇಲೆ ದಂಡೆತ್ತಿ ಯುದ್ಧ ಮಾಡೋಕ್ಕೆ ಸಹಾಯ ಮಾಡ್ತಾಯಿದ್ದೀನಿ. ಈ ಯುದ್ಧ ನೀವು ಗೆದ್ದರೂ ನಂಗೆ ಪ್ರಮೋಷನ್ ಸಿಗಲ್ಲ. ನಾನೇನು ಮಾಡಬೇಕು ಹೇಳಿ ಸ್ವಾಮಿ? ನೋಡ್ರಿ, ಮನ್ರೋಜ್ ಸಾಹೇಬರು ಮಾಡೋ ಕೆಲಸಗಳಿಂದ ಈ ಹಿಂದಿನಂತೆ ರೈತರು, ಬಡವರು, ದುಡಿಯೋ ಮಂದಿ ಇಂಥ ಬಹಳ ಜನ ಯಾರೂ ದಂಗೆ ಹೇಳ್ತಿಲ್ಲ. ಮನ್ರೋಜ್ ಸಾಹೇಬರು ತೋರಿಸೋ ಪ್ರೀತಿಯಿಂದ ಜನ ಮಂಕಾಗಿದ್ದಾರೆ. ಜನ ದಂಗೆ ಹೇಳ್ತಿಲ್ಲ. ಕಂಪ್ನಿಯವರು ಮನ್ರೋಜ್ ಸಾಹೇಬರು ಅಂದರೆ 100 ಪಟ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಐ ನೀಡ್ ದಟ್ ರೆಸ್ಪೆಕ್ಟ್. ಅಧಿಕಾರ ಆಸೆಯೇ
ಅವರಿಗಿಲ್ಲ. ಅದು ಅವರಿಷ್ಟ. ಆದರೆ ನಮಗಿರಬಾರ್ದ? ಕೆಲಸಕ್ಕೆ ತಕ್ಕಂಗೆ ಪೊಸಿಷನು, ಪವರು ನಮಗೆ ಬೇಡವಾ? ಸ್ವಾಮಿ, ನೀವು ನಮ್ಮವರು, ಇಲ್ಲೇ ಹುಟ್ಟು ಬೆಳೆದವರು. ಮನ್ರೋ ಎಲ್ಲಿಂದ ಬಂದವರು, ಎಲ್ಲಿ ಹುಟ್ಟಿದವರು? ಇವತ್ತು ಇಲ್ಲಿರ್ತಾರೆ, ನಾಳೆ ಕುಂಪ್ನಿ ಹೇಳಿದ ಕಡೆಗೆ ಎತ್ತಂಗಡಿ ಆಗ್ತಾರೆ. ನೀವು ಬೇಗ ಹೇಳಿ, ನಾವು ಏನು ಮಾಡಬೇಕು ಹೇಳಿ. ನಾನು ದೊಡ್ಡ ಕಲೆಕ್ಟರ್ ಆಗಬೇಕು ಜಗದಪ್ಪನವರೇ. ಹಂಗಂತ ನಾವು ಈ ಬಳ್ಳಾರಿ ಸೀಮೆಗೆ ಆಗಬೇಕು ಅಂತನೂ ಇಲ್ಲ, ಮನ್ರೋ ಸಾಹೇಬ್ರನ್ನ ಓಡಿಸಿ ಆಗಬೇಕು ಅಂತನೂ ಇಲ್ಲ. ಬಟ್ ಈ ಬಳ್ಳಾರಿ ಸೀಮೆ ಈಗ ತುಂಬ ನೆಮ್ಮದಿಯಾಗಿದೆ. ಮನ್ರೋ ಸಾಹೇಬರು ಇರೋವರೆಗೂ ನಮಗೆ ಯಾವ ಪ್ರಮೋಷನು ಸಿಗಲ್ಲ ಅಂತ ಅನ್ಸುತ್ತೆ. ಪ್ರಮೋಷನ್ ಮೇಲೆ ಪ್ರಮೋಷನ್ ಇಲ್ಲ ಅಂದರೆ ನಾನು ಇಲ್ಲೇ ಹೀಗೆ ಇದ್ಬಿಡ್ತೀನೇನೋ. ಇಲ್ಲಿಂದ ನಾನು ದೂರ ಹೋಗಬೇಕು. ಅದಕ್ಕೆ ನಾನೇನು ಮಾಡಬೇಕು ಹೇಳಿ ಸ್ವಾಮಿ. ನಾನು ನಿಮಗೆ ಆ ಬಾಲಪ್ಪನ ಮೇಲೆ ಯುದ್ಧ ಗೆಲ್ಲಿಸ್ಕೊಟ್ಟ ಮೇಲೆ ನೀವು ಮತ್ತು ನಿಮ್ಮ ಜೊತೆಗಿರೋ ಎಲ್ಲ ಪಾಳೆಗಾರರು ಕಂಪನಿಗೆ ನನ್ನ ಪರವಾಗಿ ಒಂದು ಲೆಟರ್ ಬರೆದು, ರೆಬೆರೋ ಇವಾಗ ದೊಡ್ಡ ಪೊಸಿಷನ್ಗೆ ಹೋಗೋಕ್ಕೆ ಅರ್ಹರು ಅಂತ ರೆಕಮೆಂಡ್ ಮಾಡಬೇಕು. ಸ್ವಾಮಿ, ಇಷ್ಟೇನಾ? ಇದೇನು ಮಹಾ, ನಿಮ್ಮ ಕೆಲಸ ಆಯಿತು ಅಂತ ಕೇಳ್ರಿ. ಏ ಸುಮ್ಮನಿರ್ಕ. ಅತ್ತಿ ನೋಡಿಲ್ಲ ಅಂದ್ರೆ ನಿನ್ನ ಸಿಗದು ತೋರಣನ ಕಟ್ತಾಳ. ಹಾ, ನನ್ನ ಮ್ಯಾಲ ಕೈ ಮಾಡ್ಲಿ ನೋಡ್ತೀನಿ. ಚಣ್ಣಾಂಬೆ ವಂಶದ ಹೆಣ್ಣು ನಾನು. ನನ್ನ ನಡ್ಸಿದ್ರ ಆಕಿನ ಸಾಯ್ತಾಳ. ಯಾಕೆ ತಡುತ್ತೆ ಆಕಿನ ಸುಮ್ನ? ಆಕಿ ತಣ್ಣಗಿದ್ರ ನಾನು ಯಾಕೆ ಆಕಿ ತಂಟಿಗೆ ಹೋಗ್ಲಕ್ಕ? ಅಲ್ಲ, ನಮ್ಮ ರಾಜು ನೋವ್ನ್ಯಾಗ ದೊಡ್ಡವ್ವ ಕಾಸು ಕೊಡು, ಇಲ್ಲ ಕಾಸಿನ ಸರ ಕೊಡು, ಈ ಮೂಲ ವ್ಯಾಧಿಗೆ ಮದ್ ಮಾಡಿಸ್ಕೊಂಡು ಬರ್ತೀನಂದ್ರೆ ಈಕಿ ತನ್ನ ಮಗನಿಗಿಂತ ಸರಾನೇ ಹೆಚ್ಚು ಅಂತಾಳಲ್ಲ. ನಮ್ಮ ಮುತ್ತೈದಿ ತನಕ ಏನಾದ್ರ ಆದ್ರೆ ಯಾರ್ ಗತಿ? ಆಕಿ ಅದು ನಂದು ಯಾವ ಕಾಲ ಆತು? ನೀ ಅದನ್ನ ಈಗ ನೆನೆಸ್ಕೊಂಡಿಯಾ? ಅಷ್ಟೇ ಅಲ್ಲಕ್ಕ, ತವ್ರ ಮನೆಯಿಂದ ತಂದಿರೋದು ಏನು ಕೊಡಲ್ಲ ಅಂದಾಳ. ಆಕಿ ತವ್ರ ಮನೆಯವರು ಸಾವುಕಾರಲ್ಲ ಬಿಡೆ. ಆ ಪೆಟ್ಗಿ ಸುದ್ದಿ ಬಿಡು. ಅಕ್ಕ, ಈಕಿ ತವ್ರ ಮನಿದು ಅಂತ ಹೇಳಿ ಈ ಅರಮನಿದೆ ಎಲ್ಲ ಕೂಡ್ಸಿ ಈ ಪೆಟ್ಟಿಗೆಯಾಗಿ ಮಡಗಿದ್ರೆ 70 ವರ್ಷದ ಹಿಂದೆ ಈ ಅರಮನಿ ಮರದಾಟ ಹೆಂಗಿತ್ತು ಅಂತ ಕೇಳಿದ್ಯೋ ಇಲ್ಲೋ? ಅದನ್ನ ಯಾಕೆ ನೆನೆಸ್ತಿ ಬಿಡು. ಅರಮನೆಯಾಗ ಕಾಲಿಡಕ್ ಜಾಗ ಇರ್ತಿರ್ಲಿಲ್ಲ ಅಂತ. ಎಲ್ಲಿ ನೋಡಿದ್ರು ಬ್ಯಾಳಿ ಚೀಲ್ಗಳೇ ತುಂಬಿರ್ತಿದ್ವಂತ. ಸುತ್ತಲ ಇರೋ 20 ಊರು ಇವ್ರವೇ ಅಂತೆ. ಈ ಮುದುಕಿ ರಾಜಮಾತಿ ಮತ್ತೆ ನಮ್ಮ ಸ್ವಂತ ಅತ್ತಿ ಇದ್ರಲ್ಲ, ಒಂದ್ ದಿವಸ ಹುಟ್ಟಿದ ಸೀರೆ ಇನ್ನೊಂದ್ ದಿವಸ ಹುಟ್ಟಿರ್ಲಿಲ್ಲ ಅಂತ. ಅರಮನಿಯಿಂದ ಒಂದ್ ಹೆಜ್ಜಿಗೆ ಕಾಲಿಡ್ಬೇಕಂದ್ರ 20 ಆಳ್ಗಳು ಪಲ್ಲಕ್ಕಿ ಇರ್ತಿತ್ತಂತೆ. ಆಳುಗಳ ಕಾಲಾಗ ಬೆಳ್ಳಿ ಕಡ್ಗ ಮಾಡಿಸಿ ಹಾಕ್ತಿದ್ರಂತ. ಅರಮನೆಯವ್ರು ತಮ್ಮ ಹೆಸರು ಬರ್ಸಿ. ಓಬಯ್ಯ ಹೇಳ್ತಿದ್ದ, ಅವ್ರ ತಾತನ ಕಾಲಾಗ ಅಂತ ಬೆಳ್ಳಿ ಕಡ್ಗ ಇತ್ತಂತ. ನಮ್ಮಣಿ ಬರ ಹೆಂಗೈತ್ ನೋಡ್ಕ. ಆಳ್ಗಳ ಕಾಲ್ಗೆ ಬೆಳ್ಳಿ ಕಡ್ಗ ಮಾಡಿ ಹಾಕ್ತಿದ್ದಿ ಅರಮನೆ, ಬೀಳೋ ಕಾಲದಾಗ ನಾವು ಸೊಸೆರಾಗಿ ಬಂದೀವಿ. ಎಲ್ಲ ಕಲಿಗಾಲ. ನಾವು ಬರೀ ಆವಾಗ ಅರಮನೆ ಹಂಗಿತ್ತು ಹಿಂಗಿತ್ತು ಅಂತ ನೆನೆಸ್ಕೊಂಡು ಕುರ್ಗಿನ ಸತ್ತೋಗ್ತೀವಿ ನಾವು ನೋಡ್ಕ. ಎಲ್ಲರ ಬಾಳೆವಾಗೂ ಒಳ್ಳೆ ಕಾಲ ಅನ್ನೋದು ಬಂದೇ ಬರ್ತತಿ. ಚಲ್ವಿ ಹೋಗು, ನನ್ನ ಮಾತು ಕೇಳು. ಆ ಪೆಟ್ಟಿಗೆಗೆ ಏನಾರ ಇರಲಿ ಬಿಡ್ಲಿ, ಅದೆಲ್ಲಿತ್ತು ಆ ಜಾಗದಾಗ ಇಟ್ಟು ಬಾ. ನಮ್ಮ ಹಣೆಯಾಗ ಬರ್ದಿದ್ರೆ ನಮಗೆ ಸಿಗ್ತತಿ. ಅದೆಲ್ಲ ಆಗಂಗಿಲ್ಕ. ಜೈ ತಾಲ್ ಕೆಟ್ಟವಳೆ, ನನ್ನ ಪೇಟಿಗೆ ಮೇಲೆ ಕಣ್ಣು ಹಾಕೋಷ್ಟು ಬೆಳೆದು ಬಿಟ್ಟಿದ್ಯೇನೆ. ನಾನು ಬೆಳೀತಾ ಇದ್ದೀನಿ, ನೀನು ಕೊಳಿತಾ ಇದ್ದಿ. ಏಯ್ ತಾಲ್ ಕೆಟ್ಟವಳೆ, ನನ್ನ ತವ್ರ ಮನೆ ಪೆಟ್ಟಿ ಮುಟ್ಟೋಕೆ ನೀನು ಯಾವಳೆ? ನೀನು ಸತ್ ಮ್ಯಾಲ ನೀನು ಬಾಯಿಗೆ ಮಣ್ಣು ಹಾಕ್ಕೊಳು. ನಾನು ಅಷ್ಟು ಸುಲಭದಲ್ಲಿ ಸಾಯೋ ಹಾಕಿ ಅಲ್ಲ, ತಿಳ್ಕೊ. ಹೌದು,
ಬದುಕಿರೋವಾಗೇ ನರ್ಕ ಕಾಣ್ಬೇಕಂತ ಬರ್ಸ್ಕೊಂಡು ಬಂದಿರಾಕಿ ಅದು ಹೆಂಗೆ ಅಷ್ಟು ಸುಲಭಕ್ಕೆ ಸಾಯ್ತಿ ಹೇಳು. ಏಯ್, ಚಲ್ವಿ ನಾಲ್ಗೆ ಉದ್ದ ಮಾಡಬಾರ್ದು, ಸುಮ್ಮನಾಗ ಸಾಕು. ನಾನು ಕಾಲಿಟ್ಟ ಕಡೆ ಸ್ವರ್ಗ ಸ್ವರ್ಗ ಹುಟ್ಟುತ್ತೆ. ಅಕ್ಕ ಪಂಡಿತ್ರನ್ ಕರ್ಸಕ್ಕ, ಅತ್ತಿಗೆ ಹುಚ್ಚಿಡ್ದತೆ. ಈಕಿ ಉಗ್ಳಿಡಿಯೋ ಓ ಬಯ್ಯನು ಈ ಅರ್ಮನಿ ಕೆಲಸ ಬಿಟ್ಟು ಹೋದ್ಮ್ಯಾಲು ಈ ಅರ್ಮನಿಗೆ ಎಂತ ಕೇಡ್ಗಾಲ ಬಂದೈತಂತ ಈಕಿಗೆ ಗೊತ್ತಾಗ್ವಲ್ದು. ಏಯ್, ಕಾಟ ಇನ್ ಕಡೆ ಹೆಂಡ್ರಿ ಉರಿ ಉರಿ. ಈ ಅರಮನೆ ಪಟ್ಟ ಪದವಿ ವಾಪಸ್ ಬರಲಿ, ಆಗ ನೀನಿಗೆ ಆ ಮೈಗಳ್ಳ ಓಬಯ್ಯನಿಗೆ ತೋರಿಸ್ತೀನಿ ನಾನು ಯಾರು. ಆವಾಗ ನೀನೇನಂತ ತೋರಿಸುವಂತೆ, ಇವಾಗ ಆ ಪೆಟ್ಟಿಗೆ ಆಗಿರೋದನ್ನ ತೋರಿಸು. ತೋರ್ಸಲ್ಲ. ಆ ಪೆಟ್ಟಿಗೆ ಆಗಿರೋದನ್ನ ತೋರಿಸಿದ್ರ ನೀನು ಸಾಯ್ತಿ ಅಂತ ಯಾರನ್ನ ಹೇಳ್ಯಾರೇನು? ಯಾರು ಇಲ್ಲ. ಅತ್ತಿ ನಿನ್ ಸತ್ ಮೇಲೆ ನಿಂದೆಲ್ಲ ನಮಗೆ ಇವಾಗೆ ತೋರಿಸಿ ನಿನ್ ಸೊಸೆಯರ್ ಕೈ ಕೊಟ್ರೆ ಒಳ್ಳಾಕಿ ಅನಿಸ್ಕೊಂಡು ಒಳ್ಳೆ ಸಾಯ್ತಿ. ಇಲ್ಲ ಅಂದ್ರೆ ನನಗೇನಾರ ಆಗಲಿ ನಾನು ತೋರ್ಸಕ್ಕಿಲ್ಲ. ತಮ್ಮ ಓಬಾ, ಯೋ ಓಬಯ್ಯ, ಅವ್ವ ಸಾಂಬವಿ. ಬಾರೋ ಮಗನೇ ಬಾ, ಇವಾಗ ನೋಡಂಗಾತೇನೋ ನನ್ನ. ಅವ್ವ ತಾಯಿ, ನೀ ಖರೇನ ಸಾಂಬವಿನೇ ಆಗಿದ್ರೆ ನನಗೇನಾದ್ರೂ ಒಂದು ಗುರುತು ತೋರ್ಸವ್ವ. ಏನೋ ಮಗನೇ, ಹುಲಿಯೂರಾಗೆ ಹುಟ್ಟಿದವನೇ, ಹುಲಿ ಉಗುರ್ನ ಉಡ್ದಾರ್ದಾಗ ಕಟ್ಕೊಂಡಿರೋವನೇ, ನನ್ನೇ ಪರೀಕ್ಷೆ ಮಾಡಕ್ ಬಂದ್ಯಾ? ಅವ್ವ ತಾಯಿ, ಹುಲಿಯೂರು, ಹುಲಿ ಉಗುರು ಇದೆಲ್ಲ ನಿನಗೆ ಹೆಂಗ್ ಗೊತ್ತಾಯ್ತವ್ವ ತಾಯಿ? ಮಗನೇ, ನನ್ನ ಆಟ ನನಗೇ ಗೊತ್ತಿರಲ್ಲೇನು? ಅವ್ವ ತಾಯಿ, ನಿನಗೇನು ಬೇಕು ಹೇಳು. ಕೋಳಿಯ, ಕುರಿಯ, ಇಲ್ಲ ಕ್ವಾಣನ, ಏನು ಬೇಕು ಹೇಳು ತಾಯಿ. ಏ ಕೂಸೆ, ಹೋಗ್, ನನಗೆ ಬೇಕಾಗಿರೋದನ್ನ ಕೊಡೋ ಯೋಗ್ಯತೆ ಈ ಭೂಮಿ ಮ್ಯಾಗ ಯಾರಿಗೂ ಇಲ್ದು. ನನ್ನ ಯಾರಂತ ಮಾಡಿ? ನಾನು ಸಾಂಬವಿ, ಆದಿಶಕ್ತಿ. ಅಲ್ಲವ, ನಿನ್ನ ಅಕ್ಕಂಗಿರಾದ ಮಾರಿ, ಮಸಣಿ, ಸುಗ್ಲಿ, ಹುಲಿಗಿ ಬಂದಾಗ ಏನಾರ ಕೇಳ್ತಾರ? ಕೇಳಿದ್ದನ್ನ ಕೊಟ್ಟಾಗ ಇಸ್ಕೊಂಡು ಶಾಂತವಾಗಿ ಮೈ ಬಿಟ್ಟು ಹೋಗ್ತಾರ. ನೀನೇನವ್ವ ಹಿಂಗ ವಸ್ತಿ ಮಾಡ್ಕೊಂಡು ಕುಂತ್ಕೊಂಡ್ರ ಹೆಂಗ? ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೀನ್ ನನಗೆ ಹೇಳ್ತೀಯನೋ ತಿರುಕ? ಉಸಿರು ಕೊಟ್ಟವಳಿಗೆ ಮಾತು ಕಲ್ಸಕ್ ಬರಬೇಡ. ಹೋಗಿಲ್ಲಿಂದ. ನಾನು ಹುಟ್ಟಿಸಿರೋ ಜೀವ ಇದು, ಈ ದೇಹ ನಂದು, ಇದರ ಹಕ್ಕು ನಂದು. ಇದನ್ನು ಕೇಳಕ್ಕ ನೀನ್ ಯಾರು? ಹೋಗು. ನಾನೇನಾರ ಸಿಟ್ಟಿಗೆದ್ದು ಶಾಪ ಕೊಟ್ರ ಈ ಗಳಿಗೆ ಸುಟ್ಟು ಹೋಗ್ತೀನಿ ನೋಡು. ಅವ್ವ, ನಿನ್ನ ಮಗ ನಾನು, ನಿನಗಿಷ್ಟ ಬಂದಂಗೆ ಮಾಡವ್ವ. ಆದರೆ ರವಷ್ಟು ಆ ಜಗಳೂರವನ ಕಷ್ಟನ ಕಣ್ಬಿಟ್ಟು ನೋಡವ್ವ. ಓಬಯ್ಯನ್ನೇ ನಂಬ್ಕೊಂಡು ಬದುಕ್ತಿರೋ ಹೆಂಗಸು ಆಕಿ ಕಣ್ಣೀರು ಇದುವರೆಗೂ ನಿಲ್ಲಾಕತ್ತಿಲ್ಲ. ಲೋಕದ ತಾಯಿಯಾದ ನೀನು ಹಿಂಗೆ ಮಾಡ್ಬೋದೇನವ್ವ? ಒಳ್ಳೆ ಮಕ್ಕಳಿದ್ರ ತಾಯಿನೂ ಕರುಣಿ ತೋರಿಸ್ತಾಳ. ನನ್ನ ಒಂದು ಗಳಿಗೆ ನೆನ್ಸುಲ್ಲ ಆ ಜಗಳೂರಿ. ಆಕಿ ಮ್ಯಾಗ ನನ್ನ ಕರ್ಳು ಯಾಕೆ ಚೂರು ಅನ್ಬೇಕು? ನಾನು ಆಕಿ ಹತ್ರ ಮಾತಾಡ್ತೀನವ್ವ. ನೀನು ಮಾತಾಡಿ
ಆಕಿಯಿಂದ ನನ್ನ ನೆನೆಸ್ತೀಯೇನೋ ತಿರ್ಕ? ಬೇರೆ ಅವರಿಂದ ನೆನೆಸ್ಕೊಂಡಿರೋ ಭಕ್ತಿ ನನ್ನ ಕಾಲಿನ ಧೂಳಿಗೆ ಸಮ. ಹಾಗ್ ಆಕಿ ಹೋದ ಜನ್ಮದಾಗ ಮಾಡಿರೋ ಪಾಪ ಆಕಿ ಅನುಭವಿಸ್ತಾಳ. ಅಲ್ಲವ, ಲೋಕಮಾತಿ ನೀನು. ನಿನಗ ಇಷ್ಟು ಸಿಟ್ಟು ರೋಷ ಒಳ್ಳೇದೇನು? ನೀನೇ ಹೇಳು. ಮಕ್ಕಳಾದವರು ಹುಟ್ತಾ ಎಲ್ಲ ಕಲ್ತಿರ್ತಾರೇನು? ಹೆತ್ತೋರು ಅವರಿಗೆ ಕಲಿಸ್ಬೇಕಲ್ಲೇನು? ನಿಂದ್ಯಾಕೋ ನಾಲ್ಗಿ ಉದ್ದಾಗ ಕತ್ತೈತೆ ತಿರ್ಕ? ಅಲ್ಲವಾ, ನೋಡು, ನಾನು ಯಾವುದೋ ದೊಡ್ಡ ಲೋಕ ಕಲ್ಯಾಣದ ಕೆಲಸದ ಮ್ಯಾಗ ಬಂದೀನಿ. ಆ ಕೆಲಸ ಆಗೋವರೆಗೂ ಒಬ್ಬಯ್ಯಗೆ ಮುಕ್ತಿ ಇಲ್ಲ ಅಂತ ನಿನಗೆ ಹೇಳಿಲ್ಲೇನು ಇಲ್ಲಿ ಅವರು? ಅವ್ವ, ಅದು ಯಾವಾಗ ಮುಗಿಯೋದು? ಬಾರೋ ಬಾ, ನೀನೇ ಸಂಭವಿ ಆಗು ಬಾ. ಅವ್ವ, ಇವಾಗ ನೀನು ಒಂದು ಮಾತಾಡಿದ್ರು ನಾನು ಓಬಯ್ಯನ್ನು ಉಳಿಸಂಗಿಲ್ಲ. ಮರ್ತು ಬಿಡು ಓಬಯ್ಯನ್ನ. ಓಬಯ್ಯನ ನನ್ನ ವಸ್ತಿ, ಓಬಯ್ಯನ ನನ್ನ ಬಲಿ, ಓಬಯ್ಯನ ನನ್ನ ಶಿಶು. ಅವ್ವ ಜಗಳೂರವ್ವ, ಈ ಕೆಲಸ ನನ್ನ ಕೈಯಿಂದ ಆಗಾಕಿಲ್ಲ. ನನ್ನ ಕ್ಷಮಿಸ್ಬಿಡು ತಾಯೇ. ಬರ್ರಿ ಬರ್ರಿ. ನೀವೆಲ್ಲ ಬಾಗ್ಲಾಗ ನಿಂದಿರೋದು ನನಗೆ ಗೊತ್ತಿಲ್ಲ ಅಂತ ಮಾಡಿರಿ. ಬರ್ರಿ ಬರ್ರಿ ಬರ್ರಿ, ನಿಂದಿರ್ರಿ. ಬೇಕಾ ಬೇಕಾ? ಅತ್ತೆ ನಿಮ್ಮಲ್ಲಿ ಇವನ್ನ ಯಾರಿಗೆ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಅದು ನನಗೆ ಸರಿ ಅನ್ಸಿದ್ರೆ ನಾನು ಇದನ್ನೆಲ್ಲ ಅವ್ರಿಗೆ ಕೊಡ್ತೀನಿ. ಹೌದು, ಇಷ್ಟೇ ಅಲ್ಲ, ಇನ್ನೂ ಎಷ್ಟೋ ಅದಾವ. ಕಂಪ್ನಿಯವ್ರಿಗೆ ಗೊತ್ತಾದ್ರೆ ಹೊಡ್ಕೊಂಡು ಹೋಗ್ತಾರೆ ಅಂತ ನಾನು ಬಡತನದ ನಾಟಕ ಆಡ್ತಿದ್ದೀನಿ. ಹೌದು, ನೋಡ್ತೀರಿ ಇನ್ನೇನು ಕಂಪ್ನಿಯವರು ದೇಶ ಬಿಡ್ತಾರೆ, ಆಗ ಅರಮನೆ ಹೆಂಗೆ ಮೆರೆಯುತ್ತೆ ಅಂತ. ಅತ್ತಿ, ಈ ಪೆಟ್ಟಿಗೆನ ನೀನ್ ನನಗ ಕೊಡ್ಬೇಕು. ಯಾಕಂದ್ರ ನೀನ್ ರಾಜಮಾತೆ ಆಗಿದ್ದಕ್ಕನ ಕಾಟಯ್ಯ ರಾಜರು ಯಾರು ಏನು ಅಂತ ನೋಡ್ದಂಗನ ನಾ ಮದ್ವೆ ಮಾಡ್ಕೊಂಡು ಬಂದೀನಿ. ಈ ಪೆಟ್ಟಿಗೆ ನನಗ ಸೇರ್ಬೇಕು. ಬೇಷ್. ಅತ್ತಿ, ಆ ವಜ್ರ ನನಗೆ ಸೇರಬೇಕು. ಯಾಕಂದ್ರ ನಾನು ಹುಟ್ಟಾಕ ಮೊದಲ ನೀನು ನಮ್ಮಪ್ಪ ಅವಾಗ ನಿಮ್ಗೆ ಹೆಣ್ಣು ಹುಟ್ಟಿದ್ರ ಈ ಅರಮನೆಗೆ ರಾಣಿ ಮಾಡ್ತೀನಿ ಅಂತ ಕೊಟ್ಟ ಮಾತನ್ನ ಉಳಿಸ್ಕೊಂಡಾಕಿ. ನೀನು ರಾಣಿ ಮಾಡ್ತೀನಿ ಅಂತ ಇಲ್ಲೇನು ಯಾರಿಗೂ ಹೇಳಿಲ್ಲ. ನಾನು ಈ ಮನೆ ರಾಣಿ. ಈ ರಾಣಿ ಕೊರಳಾಗ ಆ ವಜ್ರ ಇದ್ರ ಅರಮನೆಗೆ ಮತ್ತು ಈ ನಮ್ಮ ಸಂಸ್ಥಾನಿಕ ಶೋಭಿ. ಬೇಷ್ ಬೇಷ್. ಅತ್ತಿ, ಇವರೆಲ್ಲ ಈ ಮನೆಗೆ ಬರುವಾಗ ಬೆಳ್ಳಿ ಬಂಗಾರ ಅಷ್ಟೇ ತಂದಿರೋದು. ವಜ್ರ ತಂದಾಕಿ ನಾನೊಬ್ಬಕ್ಕೆ, ಅದಕ್ಕೆ ಈ ವಜ್ರ ನನಗೆ ಕೊಡಬೇಕು. ಬೆಳ್ಳಿ ಬಂಗಾರ ಏನಾದರೂ ಇದ್ರೆ ಇವರು ಕೊಡು, ನಾ ಬೇಡ ಅನ್ನಂಗಿಲ್ಲ. ಬೇಷ್. ಏ ಮಳ್ಳಿ, ನಿನಗೆ ಬೇಡವೇನೆ ವಜ್ರ? ಏ ಚೆಲ್ವಿ, ನಾನು ಯಾಕೆ ನಿನ್ನ ಕಾಲಿಗೆ ಬಿದ್ದುಬೇಡಲಿ? ನೀನು ರಾತ್ರಿ ಮಾಡೋ ಊಟದಾಗೋ ಇಲ್ಲ ಕುಡಿಯೋ ನೀರಾಗೋ ಮದ್ದು ಕಲಸಿ ಕುಡಿಸಿ ನಿನ್ನ ಸಾಯಿಸ್ತೀನಿ. ಆಮೇಲೆ ಸಣ್ಣ ಅಕ್ಕಿ ಅಂತ ಹೆಂಗಿದ್ರು ಅಕ್ಕಾರು ಪೆಟ್ಗಿನ ನನಗೆ ಕೊಡ್ತಾರೆ.
ಅತ್ತಿ, ಈ ಮನೆ ರಾಜಮಾತೆ ನೀನು. ನೀನ ನಡ್ಸಕತ್ತಿರೋದು ಈ ಅರಮನೆನ. ನೀನ್ ನಕ್ಕಂತ ಇದ್ರೆ ನನಗಷ್ಟೇ ಸಾಕು. ಸಾಯೋ ಮಠ ಇವಾಗ ನನ್ನ ನೀನೆಷ್ಟು ಚೊಲೋತ್ನಾಗ ನೋಡ್ಕೊಳಕತ್ತೀಯೋ ಹಾಗೆ ನೋಡ್ಕೇಳ್ತಿ. ನನಗಷ್ಟ ಸಾಕು. ಈ ಭೂಮಿ ಮೇಲಿರೋ ಸಂಪತ್ತೆಲ್ಲ ನನ್ನ ಎದುರಿಗೆ ಸುರಿದ್ರು ನನಗೇನು ಬೇಡ. ನಿನ್ನ ಕರುಣೆ ಒಂದಿದ್ರ ಸಾಕು. ಅದ ನನ್ನ ಉಸಿರು. ಅವ್ವ ತಿರುಮಲಾಂಬೆ, ಬೇಷ್ ಕಣವ್ವ. ನನ್ನ ನಂಬಿಕೆ ಸುಳ್ಳು ಮಾಡಲಿಲ್ಲ ನೀನು. ನಿನ್ನ ಗುಣ ದುಡ್ದು, ಅದಕ್ಕೆ ನಿನ್ನನ್ನು ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಬೈಚಪ್ಪನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ನೋಡಿದೆ. ಆದರೆ ವಯಸ್ಸಿಗೆ ಬಂದ ಮಗ ಏನಾದ್ನೋ, ಎಲ್ಲದನೋ, ಹೆಂಗದನೋ, ಏನು ಮಾಡ್ತಾ ಅದನೋ. ಅವನು ಇದ್ದಿದ್ದಿದ್ರೆ ಅರಮನೆ ಈ ಗತಿ ಬರ್ತಿರ್ಲಿಲ್ಲ. ನೀನು ಕಾಟಯ್ಯನ ಮದುವೆಯಾಗಿ ಇಷ್ಟು ಕಷ್ಟಪಡ್ತಾ ಇದ್ನಿಲ್ಲ. ನಾವು ಪಡ್ಕೊಂಬಂದಿದ್ದ ಇಷ್ಟು. ಬೈಕೊಡ್ರಿ, ಚೆನ್ನಾಗಿ ಬೈಕೊಡ್ರಿ. ಆದರೆ ನೀವೆಲ್ಲ ನಮ್ಮ ಅರಮನೆ ಸೊಸೀರು. ನೀವು ನಕ್ಕಂತ ಇರಬೇಕು. ತಗರಿ, ಬರ್ರಿ, ತಗರಿ, ತಗೋರಿ, ತಗೋರಿ, ಬರ್ರಿ, ತಗೋರಿ, 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 ತಗೋರಿ. ಅತ್ತಿ, ಅತ್ತಿ, ಅತ್ತಿ. ಎಲ್ಲಿ ಎಲ್ಲಿ ನನ್ನ ಪೆಟ್ಟಿಗೆ ಎಲ್ಲಿ? ವಜ್ರ ಎಲ್ಲಿ? ಎಲ್ಲಿ? ಏನತ್ತಿ? ಬರ್ರೆ ಬರ್ರೆ, ತಗಳ್ರೆ ತಗಳ್ರೆ ಅಂತ ಜೋರ ಕರೆಯಕತ್ತಿದ್ದಿ. ಪೆಟ್ಟಿಗೆ ಎಲ್ಲಿ? ನೀವು ಬೇಡದ್ರೆ ನಾನು ಕೊಟ್ಟಿ. ಪೆಟ್ಟಿಗೆ ಎಲ್ಲಿ? ವಜ್ರ ಎಲ್ಲಿ? ಏನತ್ತಿ? ಏನ್ ಪೆಟ್ಟಿಗೆ? ಏನ್ ವಜ್ರ? ಇನ್ನೇನಕ್ಕ ಅಗ್ಲಗನ್ಸು. ಪೆಟ್ಟಿಗೆ, ಕನಸು, ವಜ್ರ, ಪೆಟ್ಟಿಗೆ ಅಂದರೆ ಇದೆಲ್ಲ ಕನಸ? ಅವು ಕನ್ಸಲ್ಲ, ನಾವೆಲ್ಲ ಇವಾಗ ಇಲ್ಲಿ ಬಂದು ನಿಂತೀವಲ್ಲ ಇದು ಕನ್ಸು. ಅತ್ತೆ ನೀನ್ ಮತ್ತೆ ಮಕ್ಕ ಈ ಕನ್ಸಿಂದ ಎದ್ದೇಳು. ಆವಾಗ ನೋಡು ಅರಮನಿ ತುಂಬ ಪೆಟ್ಟಿಗೆಗಳಾಗ ವಜ್ರಗಳೇ ತುಂಬಿರ್ತಾವ. ಅದು ದಿಟ ನಿನ್ ಮಕ್ಕ. ಏ ಚಲ್ವಿ, ಸುಮ್ನಾಗು, ನಡಿ ಇಲ್ಲಿಂದ. ಈ ನಡಿಯವ್ವ. ಕೂಳರ ರಾಜ್ಯ ತಲಿಯ ಎತ್ಯದ, ಹಾಲ ನೀಡುವ ಬಲಿಯು ಬದ್ಯದ, ಒಳಿತು ಕೆಡುಕಿನ ನಿತ್ಯ ಕದನದಿ ತಲಿಗೆ ಬುಡವೇನೆ ತಿರುಗಿ ಬಿದ್ದದ. ಸಾವಿಲ್ಲಿ ತೂಗಿವುದು ಬದುಕಿನ ತೊಟ್ಟಿಲ, ಕಲಿಸವರಿ ತುಟಿಗಿಟ್ಟು ನಂಜಿನ ಪಟ್ಟಲ. ಬಿಗುಮಾನ ಬಡಿವಾರ ಬರಿಸೊಕ್ಕೆ ಮಿಕ್ಕಿದಾಗ ಗತಿಸುತ್ತ ಗತಕಾಲ ಕಥೆಯ